ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರ ಮಾಡುತ್ತೇನಪ್ಪ. ಪರಿಶುದ್ಧನೇ ಸ್ತೋತ್ರ, 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 ಸ್ತೋತ್ರವಾಗಲಿ ಕರ್ತನೆ. ಹಾಲೆಲೂಯ, 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 ಹಾಲೆಲೂಯ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಕರ್ತನೆ, ನಿಮ್ಮ ಗನುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಅಪ್ಪ, ಈ ಒಂದು ವೇಳೆಯಲ್ಲಿ ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತುತಿಸುತ್ತೇನೆ ಸ್ವಾಮಿ. ಈ ದಿನದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವಾಗ ದೇವರೇ, ನಿಮ್ಮ ವಾಕ್ಯದೊಟ್ಟಿಗೆ ಕರ್ತನೆ ನನ್ನೊಟ್ಟಿಗೆ ನಮ್ಮ ಸಂಗಡ ನೀವು ಮಾತನಾಡಿ ಸ್ವಾಮಿ. ನಿಮ್ಮ ಜೀವವುಳ್ಳ ವಾಕ್ಯಗಳು ನನ್ನ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡಲಿ ಸ್ವಾಮಿ. ನಿಮಗಾಗಿ ನಾವು ಎದ್ದು ಪ್ರಕಾಶಿಸುವಂತೆ ಸಹಾಯ ಮಾಡಿ ನಿಮ್ಮ ಕರೆಗಳಲ್ಲಿ ಅರ್ಪಿಸಿಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೇಲೆ. ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಕಳೆದ ದಿನಗಳಲ್ಲಿ ನಾವು ನೋಡಿದೆವು ಸ್ವಾಮಿ ಯೇಸು ಸ್ವಾಮಿಯವರು ಶಿಲುಬೆಯ ಮೇಲೆ ಮಾತನಾಡಿದ 7 ಮಾತುಗಳನ್ನು ನಾವು ಧ್ಯಾನಿಸಿದೆವು. ಅನಂತರ ಸ್ವಾಮಿ ತನ್ನ ಆತ್ಮವನ್ನು ಅರ್ಪಿಸಿಕೊಟ್ಟು ಪ್ರಾಣ ಬಿಡುವುದನ್ನು ನಾವು ನೋಡುತ್ತೇವೆ. ನಂತರ ನಾವು ನೋಡುವಾಗ ಆತನ ಒಂದು ದೇಹವನ್ನು ನಾವು ನೋಡುವಾಗ ಅರಿಮತ್ತಾಯದ ಯೋಸೇಫನ್ನು ಆ ದೇಹವನ್ನು ಕೆಳಗಿಳಿಸಿ ನಂತರ ನಾವು ನೋಡ್ತೇವೆ ಅಲ್ಲಿ ಆ ರೀತಿ ಕೆಳಗಿಳಿಸಿದ ನಂತರ ಆತನನ್ನು ಅನೇಕರು ಆ ಸ್ಥಳದಲ್ಲಿ, ಆ ಒಂದು ಶಿಲುಬೆ ಯೇಸು ಸ್ವಾಮಿ ಸತ್ತ ಸ್ಥಳದಲ್ಲಿ ಅನೇಕರು ಇರುವುದನ್ನು ನಾವು ನೋಡುತ್ತೇವೆ. ಅದರಲ್ಲಿ ಮುಖ್ಯವಾಗಿ ಒಬ್ಬ ಸ್ತ್ರೀಯನ್ನು ಕುರಿತು ನಾನು ಮಾತನಾಡಲು ಇಷ್ಟಪಡುತ್ತೇನೆ. ಅದು ಯಾರೆಂದರೆ ಮಗ್ದಲದ ಮರಿಯಳು. ಅನೇಕ ಸ್ತ್ರೀಯರು ಇದ್ದರು ಅಲ್ಲಿ. ಯೇಸು ಸ್ವಾಮಿಯ ಪ್ರಿಯ ಶಿಷ್ಯನು ಸಹ ಕೆಲವು ಜನರಲ್ಲಿ ಇರುವುದನ್ನು ನೋಡುತ್ತೇವೆ. ಅದರ ಮಧ್ಯದಲ್ಲಿ ಮಗ್ದಲದ ಮರಿಯಳು ಯೇಸು ಸ್ವಾಮಿ ಶಿಲುಬೆಗೆ ಹಾಕುವಾಗಲೂ, ಆತನು ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗಲೂ, ಆತನು ಹಿಂಸೆ ಪಡಿಸುವಾಗಲೂ ಎಲ್ಲ ಸಮಯದಲ್ಲೂ ಕೆಲವು ಸ್ತ್ರೀಯರು ಜೊತೆಯಲ್ಲಿರುವುದನ್ನು ನೋಡುತ್ತೇವೆ. ಅದರ ಮಧ್ಯದಲ್ಲಿ ಮಗ್ದಲದ ಮರಿಯಳು ಸಹ ಅಲ್ಲಿರುವುದನ್ನು ನೋಡುತ್ತೇವೆ. ದೇವ ಮಕ್ಕಳೇ, ಇಲ್ಲಿ ನೋಡುವಾಗ ನಾವಿಲ್ಲಿ ನೋಡ್ತೇವೆ ಆಕೆ ಆ ಒಂದು ದೇಹವನ್ನು, ಅಂದರೆ ಯೇಸು ಸ್ವಾಮಿಯ ದೇಹವನ್ನು ಇಳಿಸಿ ನಾರು ಮಡಿಯಲ್ಲಿ ಸುತ್ತಿ ಆತನನ್ನು ಏನು ಮಾಡಿದ್ರಂತೆ, ಬಂಡೆಯಲ್ಲಿ ತೋಡಿದ ಸಮಾಧಿಯಲ್ಲಿ ಇಟ್ಟರು. ಅದರಲ್ಲಿ ಅದುವರೆಗೆ ಯಾರೂ ಮಲಗಿರಲಿಲ್ಲ. ಆ ದಿನವು ಸೌರಣೆಯ ದಿನವಾಗಿತ್ತು ಮತ್ತು ಸಬ್ಬತ್ ದಿನ ಪ್ರಾರಂಭವಾಗುವುದಕ್ಕೆ ಸ್ವಲ್ಪ ಹೊತ್ತು ಮಾತ್ರ ಇತ್ತು. ನೋಡಿ, ಎಲ್ಲಿಯವರೆಗೂ ಈ ಮಗ್ದಲದ ಮರಿಯಳು ಯೇಸು ಸ್ವಾಮಿಯ ಜೊತೆಯಲ್ಲಿದ್ದಾಳೆ. ಆಕೆ ಸೌರಣೆಯ ದಿನ ಅಂದರೆ ವಿಶ್ರಾಂತಿ ದಿನಕ್ಕೆ ಮುಂಚಿತ ದಿನ, ಅಂದರೆ ಶುಕ್ರವಾರ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ ಆಕೆ ಎಲ್ಲಿದ್ದಾಳೆ. ಆ ಒಂದು ಯೇಸು ಸ್ವಾಮಿಯ ದೇಹವನ್ನು ಇಳಿಸಿದಂಥ ಸ್ಥಳದಲ್ಲಿ ಆಕೆ ಇರುವುದನ್ನು ನೋಡ್ತೇವೆ. ಆಕೆ ಅಲ್ಲಿ ಏನು ಮಾಡಿದ್ಲಂತೆ, ಈಗಿರುವಲ್ಲಿ ಗಲಿಲಾಯದಿಂದ ಲೋಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ, ಅದರ ನಾನು 53ರಿಂದ ನಾನು ಓದ್ತಾ ಇದ್ದೇನೆ. ಆ ದಿನವು ಸೌರಣೆಯ ದಿನವಾಗಿತ್ತು ಮತ್ತು ಸಬ್ಬತ್ ದಿನ ಪ್ರಾರಂಭವಾಗುವುದಕ್ಕೆ ಸ್ವಲ್ಪ ಹೊತ್ತು ಮಾತ್ರ ಇತ್ತು. ಈಗಿರುವಲ್ಲಿ ಗಲಿಲಾಯದಿಂದ ಆತನ ಸಂಗಡ ಬಂದಿದ್ದ ಸ್ತ್ರೀಯರು ಜೊತೆಯಲ್ಲಿ ಹಿಂದೆಯೇ ಹೋಗಿ ಆ ಸಮಾಧಿಯನ್ನು, ಆತನ ದೇಹವನ್ನಿಟ್ಟ ರೀತಿಯನ್ನು ನೋಡಿ ಹಿಂದಿರುಗಿ ಬಂದು ಪರಿಮಳ ದ್ರವ್ಯಗಳನ್ನು, ಸುಗಂಧ ದ್ರವ್ಯಗಳನ್ನು ಸಿದ್ಧ ಮಾಡಿಕೊಂಡರು. ಯೇಸು ಸ್ವಾಮಿಯ ದೇಹವನ್ನು ಆ ಬಂಡೆಯ ಒಳಗಿಡುವ ತನಕವೂ ಅಲ್ಲಿದ್ದು ಅವರೆಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರು ಒಂದು ದಿನದಲ್ಲಿ ಅವರು ಬಂದು ಏನು ಮಾಡ್ತಾ ಇದ್ದಾರೆ, ಆ ಒಂದು ದಿನದಲ್ಲಿ ತಮ್ಮನ್ನು, ಯೇಸು ಕ್ರಿಸ್ತನನ್ನು, ಆತನ ಒಂದು ಸಮಾಧಿಗೆ ಹೋಗಿ ಈ ಪರಿಮಳ ದ್ರವ್ಯಗಳನ್ನು, ಸುಗಂಧ ದ್ರವ್ಯಗಳನ್ನು ಹಾಕಬೇಕು ಅನ್ನೋ ಒಂದು ಆಸೆಯಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ಅವುಗಳನ್ನು ಸಿದ್ಧಪಡಿಸಿಕೊಳ್ಳುತ್ತಾ ಇದ್ದಾರೆ. ನೋಡಿ, ನಾವು ಭಾನುವಾರ ಆರಾಧನೆಯ ದಿನಕ್ಕೆ ನಾವು ಬರ್ತೇವೆ, ಆದರೆ ನಾವೇನು ಮಾಡಲ್ಲ. ಹಳೆಯ ಕಾಲದಲ್ಲೂ ಹಾಗೆ ಇತ್ತು. ಸಬ್ಬತ್ ದಿನ ಅಂದರೆ ಶನಿವಾರ ದಿನಕ್ಕೆ ಮುಂಚಿತವಾಗಿ ಶುಕ್ರವಾರ ದಿನದಲ್ಲೇ ಎಲ್ಲ ಸಿದ್ಧತೆ ಮಾಡಿಕೊಂಡು ಆರಾಧನೆಗೆ ಜನಗಳು ಸಿದ್ಧರಾಗುತ್ತಿದ್ದರು. ಸಬ್ಬತ್ ದಿನಕ್ಕೆಂದು ನಾವು ನೋಡ್ತೇವೆ. ಇಲ್ಲಿ ಈಕೆಯೂ ಸಹ ಯೇಸು ಕ್ರಿಸ್ತನ ದೇಹವನ್ನು ನೋಡುವುದಕ್ಕಾಗಿ, ಆತನ ದೇಹಕ್ಕೆ ಈ ಪರಿಮಳ ದ್ರವ್ಯಗಳನ್ನು, ಸುಗಂಧ ದ್ರವ್ಯಗಳನ್ನು ಹಾಕುವುದಕ್ಕಾಗಿ ಅದಕ್ಕೆ ಏನು ಮಾಡ್ತಾ ಇದ್ದಾಳೆ, ಅದಕ್ಕೆ ಸಿದ್ಧ ಮಾಡಿಕೊಂಡು ಬರುವುದನ್ನು ನಾವು ನೋಡ್ತೇವೆ. ದೇವ ಮಕ್ಕಳೇ, ಮಗ್ದಲದ ಮರಿಯಳ ಕುರಿತು ವಿಶೇಷ ಕಾರ್ಯಗಳನ್ನು ನಾವು ನೋಡಲು ಸಾಧ್ಯ. ಆಕೆ ಏನು ಮಾಡಿದ್ಲು ಅಂತ ನಾವು ನೋಡುವಾಗ, ಈ ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆಕೆ ಎಲ್ಲಿ ಬರ್ತಾ ಇದ್ದಾಳೆ ಅಂದರೆ, ಆ ದ್ರವ್ಯಗಳನ್ನು, ಪರಿಮಳ ದ್ರವ್ಯಗಳನ್ನು, ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಆಕೆ ಎಲ್ಲಿ ಬರ್ತಾ ಇದ್ದಾಳೆ, ಇನ್ನೂ ಕತ್ತಲೆ ಇರುವಾಗಲೇ ಸಮಾಧಿಯ ಬಳಿಗೆ, ಅಂದರೆ ಸೌರಣೆಯ ದಿನ ಆದ ನಂತರ ಸಬ್ಬತ್ ದಿನದಲ್ಲಿ ಆಕೆ ಎಲ್ಲಿ ಬರ್ತಾಳೆ, ವಾರದ ಮೊದಲನೇ ದಿನದಲ್ಲಿ ಮಗ್ದಲದ ಮರಿಯಳು. ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ, ಮುಂಜಾನೆ ಇನ್ನೂ ಕತ್ತಲೆ ಇರುವಾಗಲೇ ಸಮಾಧಿಯ ಬಳಿಗೆ ಬಂದು ಸಮಾಧಿಯ ಕಲ್ಲು ಅಲ್ಲಿಂದ ತೆಗೆದಿರುವುದನ್ನು ಕಂಡಳು. ಎಲ್ಲಿಗೆ ಬರ್ತಾ ಇದ್ದಾಳೆ, ಅವಕ್ಕೆ ಸಿದ್ಧ ಮಾಡಿಕೊಂಡದ್ದು ತೆಗೆದುಕೊಂಡು ಸುಮ್ಮನೆ ಆಕೆ ಕೂತ್ಕೊಂಡಿಲ್ಲ. ದೇವ ಮಕ್ಕಳೇ, ಎಲ್ಲಿ ಬರ್ತಾ ಇದ್ದಾಳೆ,
ಸಮಾಧಿಯ ಬಳಿಗೆ ಬರ್ತಾ ಇದ್ದಾಳೆ. ಸಮಾಧಿಯ ಬಳಿಗೆ ಬಂದಾಗ ಅವಳು ಏನಲ್ಲಿ ನೋಡ್ತಾ ಇದ್ದಾಳೆ? ಸಮಾಧಿಯ ಕಲ್ಲು ತೆರೆದಿರುವುದನ್ನು ನೋಡ್ತಾ ಇದ್ದಾಳೆ. ನೋಡಿ, ಒಂದು ಬಹಳ ವಿಶೇಷತೆ ಮಂತಳದ ಕುರಿತು ನಾವು ನೋಡುವಾಗ, ಮಂತಳದ ಮರಿಯಳು ಆಕೆ ಒಂದು ಆ ಸ್ವಾಮಿ ಮಾಡಿದಂಥ 7 ದೆವ್ವಗಳಿಂದ ಪೀಡಿತಳಾಗಿದ್ದ ಆಕೆಯನ್ನು ಆ ದೆವ್ವಗಳಿಂದ ಬಿಡಿಸಿದ ಆತನಿಗೆ ಕೃತಜ್ಞತೆ ಉಳ್ಳ ಸ್ತ್ರೀಯಾಗಿ ಆಕೆಯ ಯೇಸು ಸ್ವಾಮಿಯೊಂದಿಗೆ ಇರುವುದನ್ನು ನಾವು ನೋಡ್ತೇವೆ. ನಾವು ನೋಡುವಾಗ, ಲೂಕನು ಬರೆದ ಸುವಾರ್ತೆಯಲ್ಲಿ ನೋಡುವಾಗ ಅನೇಕ ಸ್ತ್ರೀಯರು ಆತನಿಗೆ ಸಹಾಯಕರಾಗಿದ್ದರು ಎಂದು ಸಹ ಅಲ್ಲೂ ಸಹ ಮಗ್ದಲದ ಮರಿಯಳನ್ನು ನಾವು ನೋಡಬಹುದು. ಇಲ್ಲಿ ಆಕೆ ಏನು ಮಾಡ್ತಾ ಇದ್ದಾಳೆ? ಸತ್ತ ನಂತರದಲ್ಲಿಯೂ ಸಹ ಜೀವಂತವಾಗಿರುವಾಗಲೂ ಆಕೆ ಆತನಿಗೆ ಸೇವೆ ಮಾಡ್ತಾ ಇದ್ದಾಳೆ. ಸತ್ತ ನಂತರದಲ್ಲಿಯೂ ಆಕೆ ಏನು ಮಾಡ್ತಾ ಇದ್ದಾಳೆ? ಆ ದೇಹದ ಮೇಲೆ ಅದು ಏನು ಮಾಡಬಾರ್ದು, ವಾಸನೆ ಬರಬಾರದು ಎಂದು ಹೇಳಿಕೊಂಡು ಏನು ಮಾಡ್ತಾಯಿದ್ರು? ಸುಗಂಧ ದ್ರವ್ಯಗಳನ್ನು ಹಾಕ್ತಾಯಿದ್ರು. ಅದನ್ನು ತಾನೇ ಸಿದ್ಧ ಮಾಡಿ ಇಟ್ಟುಕೊಂಡು ಆಕೆ ಎಲ್ಲಿಗೆ ಬರ್ತಾ ಇದ್ದಾಳೆ? ಮುಂಜಾನೆ ಇನ್ನೂ ಮೊಬ್ಬಿರುವಾಗಲೇ ಆಕೆ ಸಮಾಧಿಯ ಬಳಿಗೆ ಬಂದಳು. ಅರ್ಥ ಏನು ದೈವಜನಗಳೇ? ಅನೇಕರು ಎಲ್ಲ ದಿನಗಳು, ನಾವು ಬೆಳಗಿನ ಪ್ರಾರ್ಥನೆ ಅಂದರೆ ಎಲ್ಲ ದಿನ ನಾವು ಮಾಡ್ತೀವಿ. ಸೋಮವಾರದಿಂದ ಶುಕ್ರವಾರದವರೆಗೂ ಕೆಲವರು ಮಾಡೋರಿದ್ದಾರೆ, ಶನಿವಾರ ಭಾನುವಾರ ಕೆಲವರು ಮಾಡಲ್ಲ, ಇನ್ನು ಕೆಲವರು ಭಾನುವಾರ ಅಂದರೆ ಆ ಆರಾಧನೆಯ ದಿನದಲ್ಲಿ ನಾವು ಬೆಳಗ್ಗೆ ಆರಾಧನೆಗೆ ಹೋಗ್ಬೇಕಲ್ಲ ಅಂದ್ಕೊಂಡು ಬೆಳಗ್ಗೆ ಎದ್ದೇಳಲ್ಲ. ಆದರೆ ಎಲ್ಲಿಗೆ, ಎಷ್ಟು ಗಂಟೆಗೆ ಅವಳು ಆ ಒಂದು ಸಮಾಧಿಯ ಬಳಿಗೆ ಬರ್ತಾ ಇದ್ದಾಳೆ? ನಾವು ದೈವ ಜನಗಳಾದ ನಾವು ಆರಾಧನೆ ಸಮಯ 10 ಗಂಟೆಗೆ ಇಟ್ಕೊಳ್ತೀವಿ, ಕೆಲವರು 8ರಿಂದ ಇಟ್ಕೊಂಡಿರ್ತೀವಿ. ದೈವ ಜನಗಳೇ, ಇನ್ನೂ ಕತ್ತಲೆ ಇರುವಾಗಲೇ ಆಕೆ ಎಲ್ಲಿ ಬರ್ತಾ ಇದ್ದಾಳೆ? ವಾರದ ಮೊದಲನೇ ದಿನ ಅಂದರೆ ಭಾನುವಾರ ದಿನದಲ್ಲಿ ಆಕೆ ಇನ್ನೂ ಕತ್ತಲೆ ಇರುವಾಗಲೇ ಸಮಾಧಿಯ ಬಳಿಗೆ ಬರ್ತಾ ಇದ್ದಾಳೆ. ಅದರಲ್ಲಿ ಬಂದಾಗ ಅಲ್ಲಿ ಏನು ನಡೀತಾ ಇದೆ? ಅಲ್ಲಿ ಯೇಸು ಸ್ವಾಮಿಯನ್ನು ಗವಿಯಲ್ಲಿಟ್ಟಂಥ ಮುಚ್ಚಿದಂಥ ಕಲ್ಲು ಏನಾಗಿತ್ತಂತೆ? ಅಲ್ಲಿಂದ ತೆಗೆದಿರುವುದನ್ನು ಕಂಡು. ಅರ್ಥ ಮಾಡ್ಕೊಳ್ಳಿ ದೈವ ಮಕ್ಕಳೇ, ಅನೇಕರು ನಾವು ಮುಂಜಾನೆ ಎದ್ದೇಳೋದಂದ್ರೆ ನಮಗಾಗಲ್ಲ, ಬೆಳಗಿನ ಜಾವ ಪ್ರಾರ್ಥನೆಗಳಂದರೆ ನಮಗಾಗಲ್ಲ, ಬೇರೆ ಎಲ್ಲ ಮಾಡ್ತೀವಿ. ಬೆಳಗಿನ ಜಾವದಲ್ಲಿ ನಾವೇನು ಮಾಡಲ್ಲ, ಹೇಳಲ್ಲ. ಅದರಲ್ಲೂ ಎಲ್ಲ ದಿನ ನಾವು ಮಾಡಿದ್ರು ಭಾನುವಾರ ದಿನ ಅಂದರೆ ಸ್ವಲ್ಪ ಏನು ಮಾಡ್ತೀವಿ? ಅಯ್ಯೋ ಭಾನುವಾರ ಆರಾಧನೆಗೆ ಹೋಗ್ಬೇಕು, ಅಲ್ಲಿ ನಿದ್ರೆ ಬರುತ್ತೆ. ಆದರೆ ನಮ್ಮ ಜೀವಿತದ ಕಲ್ಲುಗಳು, ಕಷ್ಟಗಳು, ಕಣ್ಣೀರುಗಳು, ಅವಮಾನಗಳು, ಹೋರಾಟಗಳು ಬಿಡುಗಡೆ ಬೇಕಂದರೆ ನಾವು ಇನ್ನೂ ಮೊಬ್ಬಿರುವಾಗ ಎದ್ದು ಕರ್ತನನ್ನು ಏನು ಮಾಡಬೇಕಂತೆ? ಆರಾಧಿಸಬೇಕು. ಮೊಬ್ಬಿರುವಾಗಲೇ ಕರ್ತನ ಬಳಿಗೆ ಬರಬೇಕು. ಪ್ರತಿದಿನ ಬರ್ತೀವಿ, ಆದರೆ 2 ದಿನ ರೆಸ್ಟು, ಅಥವಾ ಭಾನುವಾರ ಆದರೆ ನಾವು ರೆಸ್ಟ್ ತೆಗೆದುಕೊಳ್ತೇವೆ. ನೋಡಿ, ಅಲ್ಲಿ ಏನು ಬರೆಯಲ್ಪಟ್ಟಿದೆ? ಸಮಾಧಿಯ ಬಳಿಗೆ ಇಟ್ಟಿದ್ದಂಥ ಕಲ್ಲು ಏನಾಗ್ತಾ ಇದೆ? ಸಮಾಧಿಯ ಕಲ್ಲು ತೆಗೆದಿರುವುದನ್ನು ಕಂಡಳು. ನಿಮ್ಮ ಜೀವಿತದಲ್ಲಿ ಅನೇಕ ಕಲ್ಲುಗಳ ರೀತಿಯಲ್ಲಿ ಸಮಸ್ಯೆಗಳಿರಬಹುದು, ಹೋರಾಟಗಳಿರಬಹುದು, ವ್ಯಾಧಿಗಳಿರಬಹುದು, ಕುಟುಂಬ ಜೀವಿತದಲ್ಲಿ ಅಸಮಾಧಾನಗಳು, ಸಂತೋಷ, ಸಮಾಧಾನವಿಲ್ಲದೆ ಮಕ್ಕಳ ಮೂಲಕವಾಗಿ ಅನೇಕ ತೊಂದರೆಗಳು, ಈ ರೀತಿ ಅನೇಕರು ಅನುಭವಿಸ್ತಾ ಇರ್ತಾರೆ. ಆದರೆ ನೀವು ಮಕ್ಕಳೇ ಪ್ರತಿದಿನವೂ ಮಾಡಬೇಕು. ಆದರೆ ಅದರ ಜೊತೆಯಲ್ಲಿ ಆರಾಧನೆಯ ದಿನದಲ್ಲಿ ನಾವು ಆರಾಧಿಸಬೇಕು. ನನ್ನ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ನಾವು ಬೆಳಗಿನ ಪ್ರಾರ್ಥನೆ ಇದೆ, ನಾವು ಪ್ರಾರ್ಥನೆ ಇದೆ, 5 ಗಂಟೆಯ ಪ್ರಾರ್ಥನೆ. ಭಾನುವಾರ ದಿನದಲ್ಲೂ ನಾವು ಬಿಡಲ್ಲ. ಯಾವಾಗ ನಾವು ಭಾನುವಾರ ದಿನದಲ್ಲೂ ಆರಾಧನೆಯನ್ನು ಪ್ರಾರಂಭಿಸಿದೆವೋ ಅದರ ಮೂಲಕ ಕರ್ತನು ಅನೇಕ ಅದ್ಭುತಗಳನ್ನು ಮಾಡಲು ಪ್ರಾರಂಭ ಮಾಡಿದರು. ನಮ್ಮ ಜೀವಿತಗಳಲ್ಲಿ ಅನೇಕರ ಜೀವಿತದಲ್ಲಿ ಕರ್ತನು ಅದ್ಭುತಗಳನ್ನು ಮಾಡಲು ಪ್ರಾರಂಭಿಸಿದರು. ನಾವು ಬಹಳಷ್ಟು ಆಲಸ್ಯ ಮಾಡೋದು, ನೆಗ್ಲೆಕ್ಟ್ ಮಾಡೋದು ಯಾವ ದಿನ ಅಂದರೆ ಆರಾಧನೆಯ ದಿನ. ಆರಾಧನೆಯ ದಿನದಲ್ಲೂ ಸಹ ನಾವು ಮುಂಜಾನೆಯಲ್ಲಿ ಎದ್ದು ನಾವು ದೇವರನ್ನು ಆರಾಧಿಸುವಾಗ ಅಲ್ಲಿ ಏನಾಗ್ತಾ ಇದೆ? ಸಮಾಧಿಯ ಕಲ್ಲು ಅಂದರೆ ನಮ್ಮ ಜೀವಿತದ ಸಮಸ್ಯೆಗಳಿಂದ ಬಿಡುಗಡೆ ಹೊಂದದಂಥ ಕಾರ್ಯಗಳನ್ನು ದೇವರು ಏನು ಮಾಡ್ತಾರೆ? ತೆಗೆದುಹಾಕಲು ಶಕ್ತನಾದ ದೇವರು. ಎಷ್ಟೋ ಜನಗಳು ತಮ್ಮ ಮಕ್ಕಳ ಕುರಿತು ಕಣ್ಣೀರಾಗ್ತಾ ಇರ್ತಾರೆ, ಅವರ ಕುಟುಂಬಗಳ ಕುರಿತು ಕಣ್ಣೀರಾಗ್ತಾ ಇರ್ತಾರೆ. ಆದರೆ ಈ ಮುಂಜಾನೆಯಲ್ಲಿ ನಾವು ಎದ್ದು, ಭಾನುವಾರ ದಿನದಲ್ಲೂ ಸಹ ನಾವು ಎದ್ದು ಆರಾಧಿಸುವಾಗ ಯಾವ ತಡೆಯಾದ ಕಲ್ಲುಗಳಿರುತ್ತೋ, ಯಾವ ತಡೆಗಳು ನಮ್ಮ ಕುಟುಂಬಗಳಲ್ಲಿ, ಸೇವೆಗಳಲ್ಲಿ ಅಥವಾ ನಮ್ಮ ಆಶೀರ್ವಾದ ಹೊಂದುವುದಕ್ಕೆ ತಡೆಯಾಗಿ ನಿಲ್ಲುವಂಥ ಕಲ್ಲುಗಳನ್ನು ಕರ್ತನೆ ಏನು ಮಾಡ್ತಾರೆ? ತೆಗೆದಾಕ್ತಾರೆ. ಇವಳು ತೆಗೆದಾಕ್ತಾ ಇಲ್ಲ, ಅಲ್ಲಿ ತೆಗೆದಾಕಿರುವುದನ್ನು ಆಕೆ ಏನು ಮಾಡ್ತಾ ಇದ್ದಾಳೆ? ನೋಡ್ತಾ ಇದ್ದಾಳೆ. ಅಲ್ಲಿ ನೋಡಿದ ನಂತರ ಆಕೆ ಏನು ಮಾಡ್ತಾಳೆ? ಆಕೆ ಸಿಮೋನ ಪೇತ್ರನ ಬಳಿಗೂ ಯೇಸುವಿನ ಪ್ರಿಯನಾಗಿದ್ದ ಆ ಮತ್ತೊಬ್ಬ ಶಿಷ್ಯನ ಬಳಿಗೂ ಓಡಿ ಬಂದು ಅವರಿಗೆ ಸ್ವಾಮಿಯನ್ನು ಸಮಾಧಿಯೊಳಗಿಂದ ತೆಗೆದುಕೊಂಡು ಹೋಗಿ ಆತನನ್ನು ಎಲ್ಲಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲವೆಂದು ಹೇಳಿದರು. ಪೇತ್ರನ ಬಳಿಗೂ ಯೇಸು ಕ್ರಿಸ್ತನ ಪ್ರಿಯನಾದ ಶಿಷ್ಯನಾದ ಯೋಹನನ ಬಳಿಗೆ ಹೇಳ್ತಾ ಇದ್ದಾಳೆ, ಯೇಸು ಸ್ವಾಮಿಯ ದೇಹವನ್ನು ತೆಗೆದುಕೊಂಡು ಹೋಗಿ ಎಲ್ಲಿಟ್ಟಿದ್ದಾರೆ. ಎಂತಹ ಒಂದು ಭಾರ ಇದೆ ದೈವ ಜನಗಳೇ. ಇವತ್ತು ನಮ್ಮ ಜೀವಿತಗಳಲ್ಲಿ ಯೇಸು ಇಲ್ಲದೆ ಹೋದರೆ ನಮ್ಮ ಜೀವಿತದಲ್ಲಿ ಏನೂ ಆಗಲ್ಲ. ಯೇಸು ಆಕೆಗೆ ಎಷ್ಟು ದಾಹದಿಂದ ಯೇಸುವನ್ನು ಆಕೆ ಹುಡುಕುತ್ತಾ ಇದ್ದಾಳೆ. ಆಕೆಗೆ ಗೊತ್ತಿತ್ತು ಯೇಸು ಸ್ವಾಮಿ ಲೋಕದಲ್ಲಿ ಇರುವಾಗಲೇ ಆಕೆ ಜೀವಿತದಲ್ಲಿ ದೇವರು ಮಾಡಿದಂಥ
ಅದ್ಭುತಗಳು ತಿಳಿದಂಥ ಆಕೆ ಏನು ಮಾಡ್ತಾ ಇದ್ದಾಳೆ, ಆಕೆ ಯೇಸುವನ್ನು ಹಿಂಬಾಲಿಸ್ತಾ ಇದ್ದಾಳೆ. ಅಲ್ಲಿ ಅದು ಕೇಳಿದಾಗ ನಂತರ ಅಲ್ಲಿ ನೋಡ್ತೇವೆ, ಆಗ ಪೇತ್ರನು ಆ ಮತ್ತೊಬ್ಬ ಶಿಷ್ಯನು ಹೊರಟು ಸಮಾಧಿಯ ಕಡೆಗೆ ಹೋದರು. ಅವರಿಬ್ಬರು ಜೊತೆಯಾಗಿ ಓಡಿದರು. ಆದರೆ ಆ ಮತ್ತೊಬ್ಬ ಶಿಷ್ಯನು ಪೇತ್ರನಿಗಿಂತ ಮುಂದೆ ಓಡಿ ಮೊದಲೇ ಸಮಾಧಿಗೆ ಮುಟ್ಟಿ ಬೊಗ್ಗಿ ನೋಡಿ ಆ ನಾರುಬಡಿಗಳನ್ನು ಬಿದ್ದಿರುವುದನ್ನು ಕಂಡನು, ಆದರೆ ಒಳಕ್ಕೆ ಹೋಗಲಿಲ್ಲ. ಈ ಯೋಹಾನನು ಅಂದರೆ ಯೇಸುವಿನ ಪ್ರಿಯನಾದ ಶಿಷ್ಯನು ಮುಂದಾಗಿ ಓಡೋಗಿ ನೋಡಿದ್ರೆ ಅಲ್ಲಿ ಏನಿಲ್ಲಂತೆ ದೇವಜನಗಳೇ, ಯೇಸುವಿನ ದೇಹ ಅಲ್ಲಿರಲಿಲ್ಲ. ಅಲ್ಲಿ ಏನು ಬಿದ್ದಿತ್ತಂತೆ, ನಾರು ಬಟ್ಟೆಗಳು ಬಿದ್ದಿರುವುದನ್ನು ಕಂಡನು, ಆದರೆ ಒಳಕ್ಕೆ ಹೋಗಲಿಲ್ಲ. ಸೀಮೋನ ಪೇತ್ರನು ಅವನ ಹಿಂದೆ ಬಂದು ಸಮಾಧಿಯೊಳಕ್ಕೆ ಹೋಗಿ ಆ ನಾರು ಬಟ್ಟೆ ಬಿದ್ದಿರುವುದನ್ನು ಆತನ ತಲೆಯ ಮೇಲಿದ್ದ ಕೈಪವಾಡುವ ನಾರು ಬಟ್ಟೆಗಳ ಕೂಡ ಇರದೆ ಸುತ್ತಿ ಒಂದು ಕಡೆ ಬೇರೆ ಇರುವುದನ್ನು ನೋಡಿದರು. ಆಗ ಸಮಾಧಿಯ ಬಳಿಗೆ ಮೊದಲು ಬಂದಿದ್ದ ಆ ಮತ್ತೊಬ್ಬ ಶಿಷ್ಯನು ಸಹ ಒಳಕ್ಕೆ ಹೋಗಿ ನೋಡಿ ನಂಬಿದನು. ಆತನು ಸತ್ತ ಮೇಲೆ ಜೀವದಿಂದೆದ್ದು ಬರಬೇಕೆಂಬುದಾಗಿ ಶಾಸ್ತ್ರದಲ್ಲಿ ಬರೆದ ಮಾತು ಅವರಿಗೆ ಇನ್ನೂ ತಿಳಿದಿರಲಿಲ್ಲ. ತರುವಾಯ ಆ ಶಿಷ್ಯನು ತಿರುಗಿ ತಮ್ಮವರ ಬಳಿಗೆ ಹೋದನು. ನೋಡಿ, ಇಲ್ಲಿ ಏನು ಮಾಡ್ತಾ ಇದ್ದಾಳೆ ಮಗ್ದಲದ ಮರಿಯಳು, ಅವಳು ನೋಡಿದಂಥದ್ದನ್ನು ಸುಮ್ಮನೆ ಬಿಡ್ತಾ ಇಲ್ಲ. ಹೋಗಿ ಯಾರಿಗೆ ಹೇಳ್ತಾ ಇದ್ದಾಳೆ, ಯೇಸು ಸ್ವಾಮಿಯ ಶಿಷ್ಯರಿಗೆ ಅದಕ್ಕೆ ತಿಳಿಸ್ತಾ ಇದ್ದಾಳೆ. ಯಾವಾಗಲೂ ನಾವು ನೋಡ್ತೇವೆ, ಅನೇಕರು ಹೇಳುವಾಗ ಮೊದಲನೆಯ ಸುವಾರ್ಥ ಸ್ತ್ರೀ ಅಂದರೆ ಮಗ್ದಲದ ಮರಿಯಳು. ಫಸ್ಟು ಯೇಸು ಸ್ವಾಮಿಯ ಒಂದು ಎದ್ದು ಬಂದ ಕಾರ್ಯವನ್ನು ತಿಳಿಸಿದವಳು ಯಾರು ಅಂದರೆ ಮಗ್ದಲದ ಮರಿಯಳು. ಒಂದು ಸ್ತ್ರೀಯಾಗಿ ಎಷ್ಟು ದಾಹ ಉಂಟು ದೇವಜನಗಳೇ. ಇವತ್ತು ನಮ್ಮ ಜೀವಿತದಲ್ಲಿ ಇಂತಹ ದಾಹ ಉಂಟ, ಕರ್ತನನ್ನು ಹುಡುಕುವ ಕಾರ್ಯದಲ್ಲಿ ಎಲ್ಲ ನಾವು ಯಾಕೆ ನಮ್ಮ ಜೀವಿತಗಳಲ್ಲಿ ಕೆಲವೊಂದು ಕಾರ್ಯಗಳಿಗೆ ಬಿಡುಗಡೆ ಇಲ್ಲ ಅಂದರೆ ಎಲ್ಲ ದಿನದಲ್ಲೂ ಹುಡುಕಬೇಕು ನಾವು. ಅದಕ್ಕೆ ದಾವೀದನು ಹೇಳುವಾಗಲೇ ಹೇಳ್ತೀನಿ, ಶ್ವಾಸ ಇರುವುದೆಲ್ಲವೂ ಯೆಹೋವನನ್ನು ಕೊಂಡಾಡಲಿ, ಯೆಹೋವನನ್ನು ಸ್ತುತಿಸಲಿ. ದೇವರನ್ನು ಆರಾಧಿಸುವಂಥದ್ದು ಒಂದು ದಿನ 2 ದಿನಕ್ಕೆ ಅದು ಮಿತಿ ಇಲ್ಲ. ಪ್ರತಿದಿನ ನಮ್ಮ ಜೀವಮಾನವೆಲ್ಲ ದೇವರನ್ನು ಸ್ತುತಿಸಬೇಕು. ನಾವು ಮಾಡುವಂಥ ಪ್ರಾರ್ಥನೆಗಳು 5 ಗಂಟೆ ಸ್ಟಾರ್ಟ್ ಆಯಿತು ಅಂದರೆ ಅದು ಪ್ರತಿದಿನವೂ ಮಾಡಬೇಕು. ಒಂದು ದಿನ ತಪ್ಪಿಸ್ಕೊಳ್ಳೋದು ಅಲ್ಲ, ನಾವು ಭಾನುವಾರ ಬಂದರೆ ತಪ್ಪಿಸ್ಕೊಂಡು ಹೋಗ್ಬೋದು ಅಲ್ಲ. ದೇವ್ರ ಮಕ್ಕಳೇ, ಆಗ ಕೇಳಿ ನಿಮ್ಮ ಜೀವಿತದಲ್ಲಿ ಏನು ಅದ್ಭುತಗಳು ನಡೆಯಬೇಕು, ಯಾವ ಬಿಡುಗಡೆ ನಿಮ್ಮ ಜೀವಿತದಲ್ಲಿ ಬೇಕು, ಕರ್ತನು ಮಾಡಲು ಆತನು ಶಕ್ತನಾಗಿದ್ದಾನೆ. ಇಲ್ಲಿ ನೋಡ್ತಾ ಇದ್ದೇವೆ, ಆ ನಂತರ ಓಡಿ ಹೋದ ಶಿಷ್ಯರುಗಳಿಗೆ ಜ್ಞಾಪಕ ಬರ್ತಾ ಇದೆ, ಓ ಯೇಸು ಸ್ವಾಮಿ ಸತ್ತು ಎದ್ದು ಬರುತ್ತಾರೆ. ಅಲ್ಲಿ ನಂತರ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ, ಇಲ್ಲಿ ನೋಡಿ ಇಷ್ಟು ನಡೆದರೂ ಈ ಮಗ್ದಲದ ಮರಿಯಳು ಏನು ಮಾಡ್ತಾ ಇಲ್ಲ, ಸಮಾಧಿಯನ್ನು ಬಿಟ್ಟು ಹೋಗ್ತಾ ಇಲ್ಲ. ಆಕೆ ಯೇಸುವನ್ನು ಸಂಧಿಸುವವರೆಗೂ ಆ ಸ್ಥಳದಲ್ಲಿ ಇರುವುದನ್ನು ನಾವು ನೋಡ್ತೇವೆ. ಆದರೆ ಮರಿಯಳು ಹೊರಗೆ ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಾಳೆ. ಎಷ್ಟು ಪ್ರೀತಿ ಇರ್ಬೋದು ಯೇಸು ಸ್ವಾಮಿಯ ಬಳಿಯಲ್ಲಿ. ಆಕೆ ಹೊಂದಿದಂಥ ಬಿಡುಗಡೆ, ಆಕೆ ಹೊಂದಿದಂಥ ಉಪಕಾರಗಳನ್ನು ನೆನೆಸಿ ಸುಮ್ಮನೆ ಬಿಡ್ತಾ ಇಲ್ಲ. ಆಕೆ ಏನು ಮಾಡ್ತಾ ಇದ್ದಾಳೆ, ಆತನ ದೇಹಕ್ಕೆ ಏನಾದರೂ ನಾನೇನು ಮಾಡಬೇಕು, ಹಚ್ಚಬೇಕಲ್ಲ. ಆದರೆ ಅಲ್ಲಿ ನೋಡಿದ್ರೆ ಸಮಾಧಿಯಲ್ಲಿ ಏನಿಲ್ಲ, ಯೇಸು ಕ್ರಿಸ್ತನ ದೇಹವಿಲ್ಲ. ಅಲ್ಲಿ ಏನು ಮಾಡ್ತಾ ಇದ್ದಾಳೆ, ಆಕೆ ಅಲ್ಲೇ ಸಮಾಧಿಯ ಬಳಿಯಲ್ಲಿ ಅಳ್ತಾ ನಿಂತ್ಕೊಂಡಾಗ ಅಲ್ಲಿ ನೋಡ್ತೇವೆ, ಆಕೆ ಅಳುತ್ತಿರುವಾಗ ಸಮಾಧಿಯೊಳಗೆ ಬೊಗ್ಗಿ ನೋಡಲು ಯೇಸುವಿನ ದೇಹವು ಇಟ್ಟಿದ್ದ ಸ್ಥಳದಲ್ಲಿ ಬೆಳ್ಳಗಿರುವ ವಸ್ತ್ರಗಳನ್ನು ಹೊದ್ದುಕೊಂಡ 2 ದೇವದೂತರನ್ನು ಕಂಡಳು. ಆಕೆ ಆ ಸಮಾಧಿಯ ಬಳಿಯಿಂದ ಹೋಗದೆ ಏನು ಮಾಡ್ತಾ ಇದ್ದಾಳೆ, ಆಕೆ ಹೋಗಿ ಅಳುತ್ತಾ ಆ ಸಮಾಧಿಯಲ್ಲಿ ಏನು ಮಾಡ್ತಿದ್ದಾಳೆ, ಬೊಗ್ಗಿ ನೋಡುವಾಗ 2 ದೇವದೂತರನ್ನು ಕಾಣ್ತಾ ಇದ್ದಾಳೆ. ಕಂಡ ನಂತರ ಆಕೆ ಏನು ಮಾಡ್ತಾ ಇದ್ದಾಳೆ, ಅವರಲ್ಲಿ ಒಬ್ಬನು ತಲೆಗಿದ್ದ ಕಡೆಯಲ್ಲಿ, ಒಬ್ಬನು ಕಾಲಿದ್ದ ಕಡೆಯಲ್ಲಿ ಕೂತಿದ್ದನು. ಅವರು ಆಕೆಯನ್ನು, ಅಮ್ಮ ನೀನು ಯಾಕೆ ಅಳುತ್ತಿ ಎಂದು ಕೇಳಲು ಆಕೆ, ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿ ಇಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂತ. ಆ ದೇವದೂತರು ಕೇಳ್ತಾ ಇದ್ದಾರೆ, ಯಾಕಮ್ಮ ಅಳ್ತಾ ಇದ್ದೀಯಾ? ದೈವ ಮಕ್ಕಳೇ, ನೋಡಿ, ನಮ್ಮನ್ನು ವಿಚಾರಿಸುವವರಿರಲ್ಲ, ಆದರೆ ಆರಾಧನೆಯ ದಿನದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಮುಂಜಾನೆಯಲ್ಲಿ ನಾವು ಎದ್ದು ಆರಾಧಿಸುವಾಗ ನಮ್ಮನ್ನು ವಿಚಾರಿಸುವುದಕ್ಕಾಗಿ ದೇವರು ಏನು ಮಾಡ್ತಾರೆ, ನಮ್ಮ ಕಣ್ಣೀರನ್ನು ಒರೆಸುವುದಕ್ಕಾಗಿ ಆತನು ನಮ್ಮ ಹತ್ತಿರ ಬರುವ ದೇವರಾಗಿದ್ದಾರೆ. ಆ ವಿಚಾರಿಸಿದ ನಂತರ ಕೇಳ್ತಾ ಇದ್ದಾಳೆ, ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿ ಏನು ಮಾಡಿದ್ದಾರೆ, ಎಲ್ಲೋ ಇಟ್ಟಿದ್ದಾರೆ ಎಂದು ಹೇಳುವಾಗ ನನಗೆ ಗೊತ್ತಿಲ್ಲ ಅಂದಳು. ಇದನ್ನು ಹೇಳಿ ತಿರುಗಿಕೊಂಡು ಯೇಸು ನಿಂತಿರುವುದನ್ನು ಕಂಡಳು. ಎಷ್ಟು ಒಂದು ಸತ್ಯ ಇಲ್ಲಿದೆ ದೇವ ಮಕ್ಕಳೇ. ದೇವರ ಮಕ್ಕಳು ಅನಿಸಿಕೊಂಡ ನಾವುಗಳು ನಮ್ಮ ಜೀವಿತದಲ್ಲಿ ನಾವು ದೇವರನ್ನು ಹುಡುಕದೆ ಅದ್ಭುತಗಳನ್ನು ಕಾಣಬೇಕಂದ್ರೆ ಅದಾಗಲ್ಲ. ದೇವರು ಈವರೆಗೂ ನಡೆಸಿಕೊಂಡು ಬರುವ ದೇವರು, ನಾವು ತುಂಬ ಸರಿ ಅನೇಕರಿಗೆ ಹೇಳ್ತಾ ಇರ್ತೀವಿ, ಭಾನುವಾರ ದಿನದಲ್ಲೂ ಸಹ, ಆರಾಧನೆಯ ದಿನದಲ್ಲೂ ಸಹ ಮುಂಜಾನೆ ಪ್ರಾರ್ಥನೆಯನ್ನು ಬಿಡಬೇಡಿ,
ಆರಾಧನೆ ದಿನದಲ್ಲಿ ಎದ್ದು ಆರಾಧಿಸಿ ಅಂತ ಅನೇಕ ಸಾರಿ ನಾವು ಹೇಳ್ತಾನೆ ಇರ್ತೇವೆ ದೇವ ಮಕ್ಕಳೇ. ಇಲ್ಲಿ ನೋಡಿ ಆಕೆ ದೇವದೂತನನ್ನು ಆ ದೇವದೂತರ ಹತ್ರ ಕೇಳುವಾಗ ಆಕೆಗೆ ಒಂದು ಸ್ವರ ಬರ್ತಾ ಇದೆ. ಆಕೆ ಏನು ಮಾಡ್ತಾ ಇದ್ದಾರೆ, ಯೇಸು ಸ್ವಾಮಿ ಆಕೆಗೆ ಏನು ಕೇಳ್ತಾ ಇದ್ದಾರೆ ನೋಡಿ. ತಿರುಗಿಕೊಂಡು ಯೇಸು ನಿಂತು ದೇವದೂತರನ್ನು ನೋಡಿದಂಥ ಸ್ತ್ರೀ ಅಲ್ಲೇ ಇದ್ದಾಳೆ. ಆಕೆ ಯೇಸುವನ್ನು ಹುಡುಕಿಕೊಂಡಿದ್ದಾಳೆ. ಏನು ನನ್ನ ಸ್ವಾಮಿಯನ್ನು ಎಲ್ಲೋ ಇಟ್ಟಿದ್ದಾರೆ ಎಂದು ಹೇಳುವಾಗ ಅಲ್ಲಿ ಆಕೆ ತಿರುಗಿ ನೋಡುವಾಗ ಯಾರು ನೋಡ್ತಾ ಇದ್ದಾಳೆ ದೇವ ಮಕ್ಕಳೇ? ಯೇಸುವನ್ನು ನೋಡ್ತಾ ಇದ್ದಾಳೆ. ಯೇಸುವನ್ನು ಕಂಡು ಆಕೆ ಏನು ಮಾಡ್ತಾ ಇದ್ದಾಳೆ? ಯೇಸುವನ್ನು ಕಂಡಳು. ಆದರೆ ಆತನು ಯೇಸು ಅಂತ ಆಕೆಗೆ ತಿಳಿಯಲಿಲ್ಲ. ಯೇಸು ಆಕೆಯನ್ನು, ಅಮ್ಮ ಯಾಕೆ ಅಳುತ್ತಿ, ಯಾವುದನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ, ಅಮ್ಮ ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ, ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಯೇಸು ಆಕೆಗೆ ಮರಿಯಳೆ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬೂನಿ. ದೇವ ಮಕ್ಕಳೇ, ಮತ್ತು ಯೇಸುವನ್ನು ಅರಿಯದೆ ಜೀವಿಸ್ತಾ ಇರುವ, ದೇವರನ್ನು ಅರಿಯದ ರೀತಿಯಲ್ಲಿ ನಾವು ಜೀವಿಸುತ್ತೇವೆ. ಆದರೆ ಆಕೆ ಏನು ಮಾಡ್ತಾ ಇದ್ದಾಳೆ? ಆ ಒಂದು ಸ್ಥಳವನ್ನು ಬಿಟ್ಟು ಹೋಗದೆ ದೇವರ ಯೇಸುವನ್ನು ನೋಡಬೇಕೆಂದು ಆಕೆ ಏನು ಮಾಡ್ತಾ ಇದ್ದಾಳೆ? ಅಲ್ಲಿ ಅದೇ ಸ್ಥಳದಲ್ಲಿ ನಿಂತಿದ್ದಾಳೆ. ನಿಂತಿರುವಾಗ ಆಕೆ ಇದನ್ನು ಬುಕ್ಕಿ ನೋಡುವಾಗ ದೇವದೂತರನ್ನು ನೋಡಿದಳು. ಆದರೆ ಆಕೆ ಅವ್ರ ಹತ್ರನೂ ಕೇಳುವಾಗ ಇಲ್ಲಿ ನೋಡ್ತಾ ಇದ್ದೇವೆ, ಆಕೆ ತಿರುಗಿ 2ನೇ ಸಾರಿ ತಿರುಗಿ ನೋಡುವಾಗ ಯಾರನ್ನು ನೋಡ್ತಾ ಇದ್ದಾಳೆ? ದೇವದೂತರನ್ನು, ಯೇಸುವನ್ನು ನೋಡ್ತಾ ಇದ್ದಾಳೆ. ಯೇಸು ಸ್ವಾಮಿ ಆಕೆಗೆ ಏನು ಮಾಡ್ತಾ ಇದ್ದಾರೆ? ಅಮ್ಮ ಯಾಕೆ ಅಳುತ್ತಿ? ಇವತ್ತು ಅನೇಕರು ನಮ್ಮನ್ನು ವಿಚಾರಿಸೋರಿಲ್ಲ. ಸಮಸ್ಯೆಗಳ ಮೇಲೆ ಸಮಸ್ಯೆಗಳು, ಹೋರಾಟಗಳ ಮೇಲೆ ಹೋರಾಟಗಳು. ಎಷ್ಟೋ ಕುಟುಂಬಗಳು ನೋಡ್ತೇನೆ, ಅವರ ಮಕ್ಕಳ ಜೀವಿತಗಳು ಎಷ್ಟೋ ವರ್ಷವಾದರೂ ಹಾಗೆ ಇರುತ್ತೆ. ಆದರೆ ಅದರ ಕುರಿತೇನೆಲ್ಲ ನಾವು ಪ್ರಾರ್ಥಿಸುವುದಿಲ್ಲ. ಜನಗಳೇ, ದೇವರಿಂದ ಎಲ್ಲವೂ ಸಾಧ್ಯ. ನಾನು ಹೇಳ್ತಾ ಇದ್ದೀನಲ್ಲ, ಬೇರೆ ದಿನದಲ್ಲೂ ನೀವು ಬೆಳಗ್ಗೆ ಎದ್ದು ಪ್ರಾರ್ಥಿಸಿ ನೋಡಿ. ಆರಾಧನೆ ದಿನದಲ್ಲೂ ಆರಾಧನೆಗೆ ನಾವು ಬರ್ತೀವಿ, ಒಳ್ಳೆಯದೇ. ಆದರೆ ಅದಕ್ಕಿಂತ ಮುಂಚೆ ನಾವು ಕತ್ತಲೆ ಇರುವಾಗಲೇ ಆರಾಧನೆ ದಿನದಲ್ಲೂ ಸಹ ನೀವು ಆರಾಧಿಸಿ ನೋಡಿ. ದೇವರು ಯೇಸು ನಿಮ್ಮ ಬಳಿಗೆ ಬಂದು ಏನು ಮಾಡ್ತಾ ಇದ್ದಾರೆ? ವಿಚಾರಿಸುವುದನ್ನಲ್ಲಿ ನಾವು ನೋಡ್ತಾ ಇದ್ದೇವೆ. ಹೇಳಿ ಆಕೆ ಏನು ಹೇಳ್ತಿದ್ದಾಳೆ? ಆತನು ಹೇಳ್ತಾ ಇದ್ದಾನೆ, ಮರಿಯಳೆ ಎಂದು ಹೇಳಿದನು. 16ನೇ ವಚನದಲ್ಲಿ ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬೂನಿ ಅಂದಳು. ರಬ್ಬೂನಿ ಅಂದರೆ ಗುರುವೆ ಎಂದು ಅರ್ಥ. ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕೆಂದರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಓದುವುದಿಲ್ಲ. ದೇವ ಜನಗಳೇ, ಈ ಒಂದು ಕಾರ್ಯವನ್ನು ನಾವು ನೋಡ್ತೇವೆ. ಜ್ಞಾನೋಕ್ತಿ 8ನೇ ಅಧ್ಯಾಯ 17ರಿಂದ ನಾವು ಓದುವಾಗ, ಯಾರು ನನ್ನನ್ನು ಪ್ರೀತಿಸುತ್ತಾರೋ ನಾನು ಅವರನ್ನು ಪ್ರೀತಿಸುತ್ತೇನೆ. ತಮಿಳಲ್ಲಿ ಮಾತ್ರ ಇದೆ ಈ ಭಾಷೆ, ಕನ್ನಡ ಇಂಗ್ಲೀಷಲ್ಲಿ ಎಲ್ಲೂ ಇಲ್ಲ. ದೇವಜನಗಳೇ, ಅದಿಗಾಲೆಲೆ ತೇಡಿಗಿರವಂತ ಅಲ್ಲಿ ತುಂಬ ಚೆನ್ನಾಗಿದೆ. ಮುಂಜಾನೆಯಲ್ಲಿ ನನ್ನನ್ನು ಹುಡುಕುವವನು ನನ್ನನ್ನು ಕಂಡುಕೊಳ್ಳುವನು. ಇಲ್ಲಿ ಮಗ್ದಲದ ಮರಿಯಳು ಏನು ಮಾಡ್ತಿದ್ದಾಳೆ? ಆರಾಧನೆಯ ದಿನದಲ್ಲಿ, ವಾರದ ಮೊದಲನೇ ದಿನದಲ್ಲಿ ಸಮಾಧಿಯ ಬಳಿಗೆ ಪರಿಮಳ ದ್ರವ್ಯಗಳನ್ನು, ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಏನು ಮಾಡ್ತಾ ಇದ್ದಾಳೆ? ಯೇಸುವನ್ನು ಹುಡುಕುವುದಕ್ಕಾಗಿ ಬಂದಿದ್ದಾಳೆ. ಯೇಸುವನ್ನು ನೋಡುವುದಕ್ಕಾಗಿ ಬಂದಿದ್ದಾಳೆ. ಬಂದಾಗ ಅಲ್ಲಿ ಏನು ನಡೀತಾ ಇದೆ? ಆಕೆ ಯೇಸುವನ್ನು ನೋಡುವವರೆಗೆ ಆಕೆಯನ್ನು ಬಿಟ್ಟು ಹೋಗ್ತಾ ಇಲ್ಲ. ಯೇಸುವಿನ ಬಳಿಗೆ ಬಂದು ಆಕೆ ಏನು ಮಾಡ್ತಾ ಇದ್ದಾಳೆ? ಯೇಸುವನ್ನು ನೋಡುವಂತೆ ಆಕೆಗೆ ದೇವರೇನು ಮಾಡ್ತಾ ಇದ್ದಾರೆ? ಸಹಾಯ ಮಾಡ್ತಾ ಇದ್ದಾರೆ. ಆಕೆಯಲ್ಲಿದ್ದಂಥ ಒಂದು ಆಸೆ ನೋಡಿ ದೇವ ಜನಗಳಿಗೆ. ಪರಿಮಳ ದ್ರವ್ಯ, ಸುಗಂಧ ದ್ರವ್ಯಗಳೆಂದರೆ ಏನು? ಕೃತಜ್ಞತಾ ಸ್ತುತಿ. ಎಷ್ಟು ಒಂದೊಂದು ವಾರದಲ್ಲಿ ದೇವರು ನಮ್ಗೆ ಅದ್ಭುತಗಳನ್ನು ಮಾಡಿರ್ತಾರೆ. ಇವತ್ತು ಅನೇಕರ ಜೀವಿತದಲ್ಲಿ ಇದು ಗೊತ್ತಿಲ್ಲ. ಇವತ್ತು ನಾವು ಕೀರ್ತನೆ 100ರಲ್ಲಿ ಧ್ಯಾನಿಸ್ತಾ ಇದ್ದು ಏನು ಹೇಳಲ್ಪಟ್ಟಿದೆ ಅಲ್ಲಿ? ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರಿರಿ, ಸಂತೋಷದಿಂದ ಆತನನ್ನು ಏನು ಮಾಡಬೇಕಂತೆ? ಸೇವಿಸಿರಿ. ಜಯಘೋಷದೊಡನೆ ಆತನನ್ನು, ಅಂದರೆ ನಾವು ಮಾಡಿದ ಪ್ರಾರ್ಥನೆಗಳಿಗೆ ಕರ್ತನು ಉತ್ತರ ಕೊಟ್ಟಿರ್ತಾರೆ. ಒಂದು ವೇಳೆ ಕೊಡದೇ ಇದ್ದರೂ ಸಹ ನಾವು ಕೃತಜ್ಞತೆ ಉಳ್ಳವರಾಗಿ ದೇವರ ಸನ್ನಿಧಾನಕ್ಕೆ ಬರಬೇಕು. ಇಲ್ಲಿ ಏನು ನಡೀತಾ ಇದೆ? ಅವಳ ಸುಗಂಧ ದ್ರವ್ಯಗಳನ್ನು, ಪರಿಮಳ ದ್ರವ್ಯಗಳನ್ನು ತೆಗೆದುಕೊಂಡು ಬಂದಕ್ಕೆ ಹುಡುಕುವಾಗ ಸಮಾಧಿಯಲ್ಲಿ ಅಲ್ಲಿ ಯಾರಿಲ್ಲ? ಅಲ್ಲಿ ಯೇಸುವಿನ ಸತ್ತ ದೇಹವನ್ನು ಆಕೆ ನೋಡಲಿಲ್ಲ. ಜೀವವುಳ್ಳ ದೇವರನ್ನು ಆಕೆ ಕಂಡುಕೊಳ್ಳುತ್ತಾ ಇದ್ದಾಳೆ. ಅಂದರೆ ದೇವರು ಆತನು ಸತ್ತು ಹಾಗೆ ಹೋಗಲಿಲ್ಲ. ದೇವ ಮಕ್ಕಳೇ, ಆತನು ಈಗಲೂ ಆತನು ನಮ್ಮ ಮಧ್ಯದಲ್ಲಿದ್ದಾರೆ. ಆತನು ಸತ್ತು ಎದ್ದು ಬಂದ ದೇವರು. ಪಾತಾಳವನ್ನು, ಮರಣವನ್ನು ಜಯಿಸಿದ ಯೇಸುವನ್ನು ಈ ಮಗ್ದಲದ ಮರಿಯಳು ನೋಡುವುದನ್ನು ನಾವು ನೋಡುತ್ತೇವೆ. ನಮ್ಮ ಜೀವಿತಗಳಲ್ಲಿ ಆ ಯೇಸುವನ್ನು ಇನ್ನೂ ಅರಿತುಕೊಳ್ಳಬೇಕಾದರೆ ಆರಾಧನೆಯ ದಿನದಲ್ಲಿ, ಅಂದರೆ ಭಾನುವಾರ ದಿನದಲ್ಲೂ ಸಹ ಮುಂಜಾನೆಯಲ್ಲಿ ಎದ್ದು ನಾವೇನು ಮಾಡಬೇಕಂದ್ರೆ ದೇವರನ್ನು ಆರಾಧಿಸಬೇಕು. ದೇವರು ಮಾಡಿದ ಉಪಕಾರಗಳನ್ನು ನಾವು ನೆನೆಸಬೇಕು. ಒಂದು ವಾರ ನಮ್ಮನ್ನು ದೇವರು ಏನೆಲ್ಲ ಅದ್ಭುತಗಳನ್ನು ಮಾಡಿರುತ್ತಾರೆ, ಏನೆಲ್ಲ ನಾವು ಪ್ರಾರ್ಥನೆ ಮಾಡಿದ್ದನ್ನು ಕೊಟ್ಟಿರುತ್ತಾರೋ ಅಂಥ ಎಲ್ಲ ಅದ್ಭುತಗಳಿಗೆ ನಾವೇನು ಮಾಡಬೇಕು? ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕು. ಇಲ್ಲಿ ಮಗ್ದಲದ ಮರಿಯಳ ಜೀವಿತದಲ್ಲಿ ಆಕೆ ಸತ್ತ ಯೇಸುವನ್ನು ನೋಡಲಿಲ್ಲ, ಜೀವವುಳ್ಳ ಯೇಸುವನ್ನು ಆಕೆ ನೋಡಿ ಆತನನ್ನು ಆರಾಧಿಸುವುದನ್ನು ಮಾಡ್ತಾ ಇದ್ದಾಳೆ.
ದೇವ ಮಕ್ಕಳೇ, ಈ ಒಂದು ವೇಳೆಯಲ್ಲಿ ನಮ್ಮನ್ನು ನಾವು ಅರ್ಪಿಸಿಕೊಡೋಣ. ಸತ್ತ ದೇವರಲ್ಲ, ನಾವು ಜೀವಿಸುತ್ತಿರುವ ದೇವರನ್ನು ಆರಾಧಿಸುವ ನಾವುಗಳು ಹೇಗೆ ನಮ್ಮ ಆರಾಧನೆಗಳಿದೆ? ದೇವರನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಹಾಗೆ ನಾವು ಆರಾಧಿಸೋದಕ್ಕೆ ನಮ್ಮನ್ನು ನಾವು ಅರ್ಪಿಸಿಕೊಡೋಣ. ಮದ್ದಳದ ರೀತಿಯಲ್ಲಿ ನೋಡಿ, ಆಕೆ ರೆಸ್ಟೇ ತೊಗೊಳ್ತಾ ಇಲ್ಲ. ಏನು ಮಾಡ್ತಾ ಇದ್ದಾಳೆ? ನಾಳೆ ಹೋಗಿ ನಾನು ಏನು ಮಾಡಬೇಕು? ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ನಾನು ಸಲ್ಲಿಸಬೇಕು. ಸಮಾಧಿ ಏನಕ್ಕೆ ಸೂಚನೆ? ಅಲ್ಲಿ ಏನೂ ಇಲ್ಲ. ಅಂಥ ಸ್ಥಳದಲ್ಲಿ ಆಕೆ ಯೇಸುವನ್ನು ಹುಡುಕಿ ಬರುವಾಗ ಆಕೆ ಜೀವಿತದಲ್ಲಿ ದೇವರು ಯೇಸು ಆಕೆಯನ್ನು ಸಂಧಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ. ಜೀವವುಳ್ಳ ದೇವರನ್ನು ಆಕೆ ಸಂಧಿಸುವುದನ್ನು ನೋಡುತ್ತಾ ಇದ್ದೇವೆ. ಬೆಳಗಿನ ಈ ಒಂದು ವೇಳೆಯಲ್ಲಿ ನಮ್ಮನ್ನು ನಾವೇ ಕರ್ತನ ಕರೆಗಳಲ್ಲಿ ಅರ್ಪಿಸಿಕೊಡೋಣ. ಅದು ಸ್ವಾಮಿ, ವಾರದ ಮೊದಲನೇ ದಿನದಲ್ಲೂ ಸಹ ನಿನ್ನನ್ನು ಎದ್ದು ನಾನು ಆರಾಧಿಸುತ್ತೇನೆ, ನಿಮಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತೇನೆ ಕರ್ತನೆ. ನಿಮಗಾಗಿ ನಿಮ್ಮನ್ನು ನಾನು ಸಹ ಇನ್ನು ಹೆಚ್ಚಾಗಿ ಕಂಡುಕೊಳ್ಳುವಂತೆ ನನಗೆ ಸಹಾಯ ಮಾಡಿ ಎಂದು ಹೇಳಿ ನಮ್ಮನ್ನು ನಾವೇ ಅರ್ಪಿಸಿಕೊಡೋಣ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಕರ್ತನೆ, ನಿಮ್ಮ ಮಗನೊಳ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಅದು ಸ್ವಾಮಿ ಮಗ್ದಲದ ಮರಿಯಳ ರೀತಿಯಲ್ಲಿ ದೇವರೇ, ನಾವು ಸಹ ಆತುರದಿಂದ ಹುಡುಕುವವನು ನನ್ನನ್ನು ಕಂಡುಕೊಳ್ಳುವನೆಂದು ನಿನ್ನ ವಾಕ್ಯದಲ್ಲಿ ನೋಡುತ್ತೇವೆ ಸ್ವಾಮಿ. ಮುಂಜಾನೆ ಇನ್ನೂ ಮೊಬ್ಬಿರುವಾಗಲೇ ಆಕೆ ಸಮಾಧಿಯ ಬಳಿಗೆ ಆತುರದಿಂದ ಬರುವುದನ್ನು ನಾವು ನೋಡುತ್ತೇವೆ. ಆಕೆ ಬಂದಾಗ ದೇವರೇ, ಅಲ್ಲಿ ನಿಮ್ಮ ಸತ್ತ ದೇಹವನ್ನು ಆಕೆ ಕಾಣಲಿಲ್ಲ ದೇವರೇ. ಜೀವವುಳ್ಳ ದೇವರನ್ನು ಪಾತಾಳವನ್ನು ಮರಣವನ್ನು ಜಯಿಸಿದ ಯೇಸುವನ್ನು ಆಕೆ ಕಂಡುಕೊಳ್ಳುವುದನ್ನು ನೋಡುತ್ತೇವೆ ಸ್ವಾಮಿ. ಅದು ದೇವರೇ, ಜ್ಞಾನೋಕ್ತಿಯಲ್ಲಿ ಹೇಳಲ್ಪಟ್ಟ ವಾಕ್ಯ, ಆತುರದಿಂದ ಹುಡುಕುವವನು ನನ್ನನ್ನು ಕಂಡುಕೊಳ್ಳುವನು. ಆ ರೀತಿಯಾಗಿ ನಾವು ಆತುರದಿಂದ ನಿಮ್ಮನ್ನು ಹುಡುಕುವಂತೆ, ನಿಮ್ಮನ್ನು ಆರಾಧಿಸುವಂತೆ ದೇವರೇ, ನಿಮ್ಮನ್ನು ಸರಿಯಾಗಿ ತಿಳುಕೊಳ್ಳುವಂತೆ ಸಹಾಯ ಮಾಡಿ. ಈ ಒಂದು ವಾಕ್ಯಗಳನ್ನು ನೋಡುವ ಒಂದೊಂದು ಮಕ್ಕಳನ್ನು, ಅವರ ಕುಟುಂಬಗಳನ್ನು ಸ್ವಾಮಿ, ಅವರ ಜೀವಿತದಲ್ಲಿಯೂ ಸ್ವಾಮಿ ನಿಮ್ಮನ್ನು ಕೊಂಡ ಮಕ್ಕಳು ಇನ್ನೂ ಪರಿಪೂರ್ಣವಾಗಿ ನಾವು ಒಬ್ಬೊಬ್ಬರು ತಿಳುಕೊಳ್ಳುವಂತೆ ಸಹಾಯ ಮಾಡಿ ಕರ್ತನೆ. ನಿಮ್ಮನ್ನು ನಾವು ಅರಿತುಕೊಳ್ಳುವಂಥ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ಕೊಡಿ. ನಿಮ್ಮ ಕರೆಗಳಲ್ಲಿ ಅರ್ಪಿಸಿಕೊಡುತ್ತೇನೆ. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಬೇಡಿಕೊಂಡು